ಸೌಮ್ಯಶ್ರೀ ಪಾಟೀಲ್ ಹೇಳುವಂಥವ್ರು ಒಂದು ಪ್ರಶ್ನೆಯನ್ನು ಕೇಳಿದ್ರು. ನಾವು ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ ಇದ್ದೇವೆ, ಹಿಂದೆ ನಮಗೆ ಜಾಬ್ ಇರಲಿಲ್ಲ, ಆ ಸಂದರ್ಭದಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣವನ್ನ ಹೆಚ್ಚಾಗಿ ಮಾಡ್ತಾ ಇದ್ವಿ, ಜಾಬಿನ ಸಂಬಂಧಪಟ್ಟಂತೆಯೇ ಪ್ರಾರ್ಥನೆ ಇಟ್ಟುಕೊಂಡು ಮಾಡ್ತಾ ಇದ್ವಿ. ಈಗ ಜಾಬ್ ಸಿಕ್ಕಿದೆ, ಆದರೆ ತುಂಬಾ ಬ್ಯುಸಿ ಆಗ್ತಾ ಇದ್ದೇನೆ, ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ಲಿಕ್ಕೆ ನನಗೆ ಅವಕಾಶವಾಗ್ತಾ ಇಲ್ಲ, ಸಮಯ ಸಿಗ್ತಾ ಇಲ್ಲ. ಕೆಲವೊಬ್ಬರಿಗೆ ಇಲ್ಲಿದ್ದವರಿಗೂ ಜಾಬ್ ಇಲ್ಲದೆ ಹೋದ್ರು ಮನೆಯ ಕೆಲಸ ಇತ್ಯಾದಿ ಲಲಿತಾ ಸಹಸ್ರನಾಮವನ್ನು ಮಾಡ್ಲಿಕ್ಕೂ ಅದರ ಪ್ರಚಾರವನ್ನು ಮಾಡ್ಲಿಕ್ಕೂ ನಮಗೆ ಸಮಯ ಸಿಗ್ತಾ ಇರೋದಿಲ್ಲ. ಇದಕ್ಕೆ ಏನು ಮಾಡಬೇಕು, ಯಾವ ರೀತಿಯಾಗಿರತಕ್ಕಂತಹ ವ್ಯವಸ್ಥೆ ನಾವು ಮಾಡಬಹುದು ಹೇಳುವಂತಹ ವಿಷಯಕ್ಕಾಗಿ ಮೊದಲನೆಯದಾಗಿ ನಾವು ಭಗವತಿಯ ಲಲಿತಾ ಸಹಸ್ರನಾಮ ಇರಬಹುದು ಅಥವಾ ನಾಮಸ್ಮರಣೆ ಇರಬಹುದು, ಯಾವುದೇ ಆದರೂ ಕೂಡ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದಾಗ ಅದರ ಕಾರ್ಯಸಿದ್ಧಿ ಆಗ್ತದೆ. ಆದಮೇಲೆ ಬ್ಯುಸಿ ಆಗ್ತೇವೆ, ನಾವು ಮಾಡ್ಲಿಕ್ಕೆ ಅನಾನುಕೂಲವಾಗ್ತದೆ. ಇದು ಕೂಡ ಭಗವತಿಯ ಒಂದು ಪರೀಕ್ಷೆಯಾಗಿರುವಂತಹದ್ದು. ಯಾಕೆಂತಂದ್ರೆ ಈತ ವಾಸ್ತವಿಕವಾಗಿಯೂ ನನ್ನನ್ನು ಅಷ್ಟೇ ಪ್ರೀತಿ ಮಾಡ್ತಾರೆಯೋ ಅಥವಾ ಈ ಕಾಮನೆಯ ಉದ್ದೇಶಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೋ ಹೇಳುವಂಥದ್ದು ಭಗವತಿಗೂ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಭಗವತಿ ನಮ್ಮ ಹಿಂದೆ ಸಾಕ್ಷಾತ್ ಅವಳೇ ನಿಂತು ನಮ್ಮನ್ನ ಯೋಗಕ್ಷೇಮವನ್ನು ನೋಡ್ತಾಳೆ ಅಂತ ಹೇಳಬೇಕಾದ್ರೆ ಅವಳಿಗೂ ಅದು ಆ ವ್ಯವಸ್ಥೆಗೆ ನಮ್ಮ ಇದನ್ನು ಗೊತ್ತಾಗಬೇಕಲ್ಲ. ಹಾಗಾಗಿ ಅದೊಂದು ಪರೀಕ್ಷೆ ಆಗಿರುವಂತಹದ್ದು. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಎಷ್ಟೇ ಬ್ಯುಸಿ ಆದರೂ ಸಹ ಒಂದಿಷ್ಟು ಸಮಯವನ್ನು ತೆಗೆದುಕೊಂಡು ಮಾಡುವಂಥದ್ದು ಬಹಳ ಉತ್ತಮವಾಗಿರತಕ್ಕಂಥದ್ದು. ನಮ್ಮಲ್ಲಿ ಹೇಳ್ತೇವಲ್ಲ ನಾವು, ನಮಗೆ ಕಷ್ಟದಲ್ಲಿ ನಮ್ಮವ್ರು ಯಾರು ಹೇಳುವಂಥದ್ದು ಕಷ್ಟದಲ್ಲಿ ಗೊತ್ತಾಗ್ತದೆ ಅಂತ ಹೇಳಿ. ನಮ್ಮವ್ರು ವಾಸ್ತವಿಕವಾಗಿ ನಮ್ಮವ್ರು ಯಾರು ಹೇಳುವಂಥದ್ದು ನಮ್ಮ ಕಷ್ಟದಲ್ಲಿ ಗೊತ್ತಾಗ್ತದೆ ಅಂತೇಳಿ. ನಾವು ವಾಸ್ತವಿಕವಾಗಿ ದೇವರ ಭಗವತಿಯ ಭಕ್ತರು ಹೌದೋ ಅಲ್ಲವೋ ಹೇಳುವಂಥದ್ದು ನಾವು ಬ್ಯುಸಿ ಇದ್ದಾಗ ಗೊತ್ತಾಗ್ತದೆ. ಬ್ಯುಸಿ ಇದ್ದಾಗಲೂ ನಾವು ಸಮಯವನ್ನು ಮಾಡ್ಕೊಂಡು ಭಗವತಿಯ ಉಪಾಸನೆ ಮಾಡ್ತಾ ಇದ್ದೇವೆ ಅಂತಂದ್ರೆ ನಾವು ವಾಸ್ತವಿಕವಾದಂಥ ಭಕ್ತರು ಹೇಳುವಂಥದ್ದೇ ಅರ್ಥ. ಅದಕ್ಕೂ ಹೊರತುಪಡಿಸಿ ಕೆಲವೊಂದು ಸಂದರ್ಭದಲ್ಲಿ ಆಗೋದಿಲ್ಲ, ಕೆಲವೊಂದು ಸಂದರ್ಭದಲ್ಲಿ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಅಥವಾ ನಮ್ಮ ಮನಸ್ಸು ಕೂಡ ಆ ರೀತಿಯಾಗಿ ಹೋಗಿರೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ ಅದಕ್ಕೊಂದು ಉದಾಹರಣಾರ್ಥವಾಗಿ ಹೇಳಬೇಕು ಅಂತಂದ್ರೆ, ಹಿಂದೊಂದು ಕಾಲದಲ್ಲಿ ಈ ಪ್ರಕೃತಿಯಲ್ಲಿ ಮನುಷ್ಯನ ರೀತಿಯಲ್ಲೇ ಪ್ರಾಣಿಗಳು ಕೂಡ ಸಾಧನೆ ಮಾಡ್ತಾ ಇದ್ವಂತೆ, ಪ್ರಾಣಿಗಳು ಕೂಡ ಮಾತಾಡ್ತಾ ಇದ್ವು. ಹಿಂದೊಂದು ಕಾಲದಲ್ಲಿ ಅವರು ಕೂಡ ದೇವತಾ ಉಪಾಸನೆ ಆದಿಗಳನ್ನು ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಒಂದು ಆನೆ ಇತ್ತು, ಅದು ಭಗವತಿಯ ಭಕ್ತ, ನಿರಂತರವಾಗಿ ಭಗವತಿಯ ನಾಮಸ್ಮರಣೆಯನ್ನು ಮಾಡ್ತಾ ಇರುವಂತಹದ್ದು. ಅದರ ಕಾಲ್ಬುಡದಲ್ಲಿ ಕೆಲವೊಂದಷ್ಟು ಇರುವೆಗಳು ಹರಿತಾ ಇದ್ವು. ಆ ಆನೆ ಎಲ್ಲೇ ಹೋದ್ರೂ ಕೂಡ ಅದರ ಕಾಲಿಗೆ ಏರ್ಕೊಂಡು ಅವು ಹೋಗುವು ಅಲ್ಲಿಗೆನೆ. ಆದ್ರೆ ಅವು ನಾಮಸ್ಮರಣೆಯನ್ನು ಏನು ಮಾಡೋದಿಲ್ಲ, ಯಾವ ನಾಮಸ್ಮರಣೆಯನ್ನು ಮಾಡೋದಿಲ್ಲ. ಒಂದು ರೀತಿ ನಾಸ್ತಿಕರು ಅಂತ ಹೇಳಿದ್ರು ತಪ್ಪಲ್ಲ. ಆದರೆ ಆನೆ ಹೇಳುವಂಥದ್ದು ನಿರಂತರವಾಗಿ ನಾಮಸ್ಮರಣೆಯನ್ನು ಮಾಡ್ತಾ ಇರುವಂತಹದ್ದು. ಒಂದು ದಿವಸ ಇದರ ನಾಮಸ್ಮರಣೆಯ ಸಂತೃಪ್ತರಾದಂತಹ ಭಗವತಿ ಅಶರೀರವಾಣಿಯನ್ನು ಕೇಳ್ತಾಳೆ, ನಿನಗೇನು ಬೇಕು ಅಂತೇಳಿ. ಆನೆಗನ್ನಿಸ್ತದೆ, ಒಂದಷ್ಟು ದಿನ ಲೌಕಿಕದಲ್ಲಿ ನಾವು ಆರಾಮಾಗಿರ್ಬಹುದಲ್ಲ, ಸುಖ ಶಾಂತಿಯಿಂದ ಇರಬಹುದು. ಹಾಗಾದ್ರೆ ಆನೆಗೆ ಸುಖ ಶಾಂತಿಯಿಂದ ಇರ್ಲಿಕ್ಕೆ ಏನು ಬೇಕು? ಹಸಿವೆ ಆದಾಗ ಮೃಷ್ಟಾನ್ನ, ಏನು ಬಯಸ್ತೇನೋ ಅಂತ ಒಂದು ಮೃಷ್ಟಾನ್ನ ತನಗೆ ಸಿಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾಳೆ. ತಥಾಸ್ತು ಅಂತೇಳಿ ಭಗವತಿ ಅನುಗ್ರಹವನ್ನು ಮಾಡ್ತಾಳೆ. ಹಸಿವೆ ಆಗಿದ ತಕ್ಷಣ ಹಸಿವೆ ಆಯ್ತು ಅಂತ ಹೇಳ್ತಾ ಇದ್ದಾಗೆ ಅವಳು ಏನು ಇಷ್ಟಪಡ್ತಾ ಇದೆಯೋ ಆನೆ ಅಂತಹ ಒಂದು ಮೃಷ್ಟಾನ್ನ ಪಕ್ವಾನ್ನಗಳು ಸಿದ್ಧವಾಗ್ತಾ ಇತ್ತು. ತಿನ್ನಬೇಕಾದ್ರೆ ಕೆಲವೊಂದಷ್ಟು ಕೆಳಗಡೆ ಬೀಳ್ತಾ ಇತ್ತು. ಆ ಬಿದ್ದಿದ್ದನ್ನ ಆ ಇರುವೆಗಳು ತಿಂದು ಅವು ಕೂಡ ಹೊಟ್ಟೆ ತುಂಬಿಕೊಳ್ತಾ ಇದ್ವು. ಕೆಳಗಡೆ ಬಿದ್ದಿದ್ದನ್ನ ತಿಂದು ಆ ಇರುವೆಗಳು ಕೂಡ ಹೊಟ್ಟೆ ತುಂಬಿಕೊಳ್ತಾ ಇದ್ವು. ಹೀಗೆ ಅನೇಕ ಕಾಲ ನಡೀತು. ಕೊನೆಗೊಂದು ದಿವಸ ಆನೆಗೆ ಅನಿಸ್ಲಿಕ್ಕೆ, ನಿರಂತರವಾಗಿ ಭಗವತಿಯ ಭಕ್ತ ಅದು, ನಿರಂತರವಾಗಿ ಇದೇ ರೀತಿ ನಾಮಸ್ಮರಣೆಯನ್ನು ಮಾಡ್ತಾ ಇತ್ತು. ಕೊನೆಗೆ ಅನಿಸ್ತು, ಇಲ್ಲೋ ಸಾಕು, ಇದು ವ್ಯವಸ್ಥೆಗಳು ಸಾಕು ಅಂತ ಅನಿಸ್ಲಿಕ್ಕೆ ಪ್ರಾರಂಭವಾಯಿತು. ನನಗೆ ಭಗವತಿಯ ಸಾಕ್ಷಾತ್ಕಾರ ಆಗಬೇಕು, ಭಗವತಿಯನ್ನು ನೋಡಬೇಕು, ನನಗೆ ಜ್ಞಾನ ಪ್ರಾಪ್ತವಾಗಬೇಕು, ನನಗೆ ಮೋಕ್ಷ ಸಿಗಬೇಕು ಅಂತ ಇಚ್ಛೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯಾರಿಗೆ? ಆನೆಗೆ. ಆವಾಗ ಭಗವತಿಯಲ್ಲಿ ಅದನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿರಂತರವಾಗಿ ನಾಮಸ್ಮರಣೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತು. ಕೊನೆಯಲ್ಲಿ ಭಗವತಿಗೆ ಸಾಕ್ಷಾತ್ಕಾರವಾಯಿತು, ಭಗವತಿ ದರ್ಶನವಾಯಿತು. ಆನೆಗೆ ಮೋಕ್ಷ ಸಿಗುವಾಗ ಈ ಇರುವೆಗಳಿಗೂ ಕೂಡ ಮೋಕ್ಷ ಸಿಗ್ಬಿಡ್ತು. ಅದೆಲ್ಲ ನೋಡ್ತಾ ಇತ್ತು ಪಕ್ಕದಲ್ಲಿ ಒಂದು ನರಿ. ಅರೆ, ಇದಕ್ಕೆ ಇಷ್ಟೆಲ್ಲ ಉಪಾಸನೆ ಮಾಡಿದಿರುವಂಥದ್ದು ಆನೆ, ಈ ಇರುವೆ ಏನೂ ಮಾಡಲಿಲ್ಲ, ಒಂದು ದಿವಸನೂ ನಾಮಸ್ಮರಣೆ ಮಾಡಲಿಲ್ಲ. ಆದರೆ ಇದಕ್ಕೆ ಮೃಷ್ಟಾನ್ನ ಪ್ರಾರ್ಥನೆ ಮಾಡಿ, ತಪಸ್ಸನ್ನು ಮಾಡಿ, ಆಚರಣೆ ಮಾಡಿ ಮೃಷ್ಟಾನ್ನ ಪಡೆದುಕೊಂಡಿದ್ದು ಯಾರು? ಆನೆ. ಅದು ಇರುವಿಗೂ ಸಿಕ್ತು. ಇಲ್ಲಿ ಮೋಕ್ಷ ಸಾಧನೆ ಮಾಡಬೇಕಾದ್ರೆ ಇಷ್ಟೊಂದು ಪರಿಶ್ರಮ ಪಟ್ಟಿದ್ದು ಯಾರು? ಆನೆ. ಆದರೆ ಮೋಕ್ಷ ಹೇಳುವಂಥದ್ದು ಇರುವಿಗೂ ಸಿಕ್ತು. ಭಗವತಿಯಲ್ಲಿ ಕೇಳ್ತು ನರಿ, ಸಾಧನೆ ಮಾಡಿರುವಂಥದ್ದು ಆನೆ, ಆದರೆ ಇರುವೆಗಳಿಗೆ ಯಾಕೆ ಮೋಕ್ಷ ಅಂತೇಳಿ. ಸಾಧನೆ ಮಾಡಿರ್ತಕ್ಕಂಥದ್ದು ಪ್ರಾಮಾಣಿಕವಾದಂಥ ಪ್ರಶ್ನೆ ಅಲ್ವ? ಆಗ ಭಗವತಿ ಹೇಳ್ತಾಳೆ, ಯಾರು ತನ್ನ ಭಕ್ತರಿದ್ದಿರ್ತಾರೆಯೋ ಆ ಭಕ್ತರು ತನಗೆ ಅತೀವ ಪ್ರೀತಿದಾಯಕವಾಗಿರತಕ್ಕಂಥದ್ದು.
ಅದರ ಒಟ್ಟಿಗೆ ತನ್ನ ಭಕ್ತರ ಸಹವಾಸದಲ್ಲಿ ಯಾರಿರ್ತಾರೋ ಅವರು ಕೂಡ ನನಗೆ ಪ್ರೀತಿ ಪಾತ್ರರು ಅಂತ ಹೇಳಿ. ಈ ಇರುವೆಗಳು ಆನೆ ಎಲ್ಲೇ ಹೋದ್ರು ಆನೆ ಹತ್ತನೇ ಇರ್ತಿದ್ದು, ಅದನ್ನ ಕಾಲ ನೇರು ಅದರೊಟ್ಟಿಗೆ ಹೋಗುವವು. ಆನೆ ಸಂಘವನ್ನು ಬಿಡ್ಲಿಲ್ಲ, ನಾಮಸ್ಮರಣೆಯನ್ನು ಮಾಡಲಿಲ್ಲ, ಅದರ ಸಂಘವನ್ನು ಬಿಡ್ಲಿಲ್ಲ. ಹಾಗಾಗಿ ಹೇಳುವಂತಹದ್ದು, ಇಂತಹ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬಹುದು ಅಂತಂತಂದ್ರೆ, ಯಾವುದೋ ಒಂದು ಭಗವತಿಯ ಭಕ್ತರು ಯಾರಿದ್ದಿರ್ತಾರೋ ಆ ಭಕ್ತರ ಸಾನ್ನಿಧ್ಯವನ್ನು ಇಟ್ಕೊಳ್ಬೇಕು. ನಾವು ನಿರಂತರವಾಗಿ ಅವರ ಸಂಪರ್ಕ ಇಟ್ಕೊಳ್ಳುವಂಥದ್ದು, ಆ ಕ್ಷೇತ್ರಕ್ಕೆ ಹೋಗುವಂಥದ್ದು, ಅಲ್ಲಿ ಹೋಗಿ ಅವರಿಗೆ ನಮಸ್ಕಾರ ಮಾಡುವಂತಹದ್ದು, ಅವರ ಹತ್ರ ಮಾತಾಡುವಂತಹದ್ದು, ಅವರ ಉಪದೇಶ ಕೇಳುವಂಥದ್ದು, ಈ ರೀತಿಯಾಗಿ ನಾವು ಮಾಡ್ತಾ ಇದ್ದಾಗ ಭಗವತಿ ಅನುಗ್ರಹ ಹೇಳುವಂಥದ್ದು ಅವರಿಗೂ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತಿನ ದಿನ ಈ ಕ್ಷೇತ್ರಕ್ಕೆ ಬಂದು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿದ್ದೀರಿ. ಭಗವತಿಯ ಅನುಗ್ರಹ ನಿಮಗೆಲ್ಲರಿಗೂ ಆಗಲಿ ಎಂಬುದಾಗಿ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನಮಗೆ ಈ ಲಲಿತಾ ಸಹಸ್ರನಾಮದಲ್ಲಿ ಪಾಲ್ಗೊಳ್ಳಿಕ್ಕೆ ಸಿಕ್ಕಿರುವಂಥದ್ದು ನಮ್ಮೆಲ್ಲರ ಭಾಗ್ಯ. ಹಾಗಾಗಿ ಅಂತಹ ಭಾಗ್ಯದ, ನಮ್ಮ ಜಗಜ್ಜನ್ಯ ಕೊಟ್ಟಿರ್ತಕ್ಕಂತಹ ಭಾಗ್ಯ ಇದು. ಅದೆಲ್ಲವೂ ಕೂಡ ನಾವು ಸದುಪಯೋಗಪಡಿಸಿಕೊಂಡು ನಾವು ಕೂಡ ನಿರಂತರವಾಗಿ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಮಾಡುವುದರೊಟ್ಟಿಗೆ ಲಲಿತಾ ಸಹಸ್ರನಾಮ ಸ್ತೋತ್ರ ಪ್ರಚಾರವನ್ನು ಮಾಡ್ತಾ ಭಗವತಿಯ ಅನುಗ್ರಹವನ್ನು ಪಡೆಯೋಣ ಎಂಬುದಾಗಿ ಹೇಳ್ತೇನೆ. ಅಂಬಾ ಮಾತಾ ಕೀ. ಗಟ್ಟಿಯಾಗಿ ಹೇಳಿ ಇನ್ನೊಂದ್ಸರಿ. ಯಾಕೆಂತಂದ್ರೆ ಭಗವತಿಯ ಸಾನ್ನಿಧ್ಯ ಇದೆ. ನಾವಿವತ್ತು ಲಲಿತಾ ಸಹಸ್ರನಾಮ ಶ್ರವಣ ಮಾಡಲಿಕ್ಕೆ ಎಲ್ಲ ದೇವತೆಗಳು ಬಂದಿದ್ದಾರೆ. ಆ ದೇವತೆಗಳು ಕೂಡ ನಾವು ಜೈಕಾರ ಹಾಕಿರುವಂಥದ್ದು ಕೇಳಿ ಅವರು ಕೂಡ ಸಂತೋಷ ಪಡಬೇಕು. ಹಾಗಾಗಿ ಅಂಬಾ ಮಾತಾ ಕೀ ಜಯ. ಪಾರ್ವತಿ ಪತಯೇ ಹರ ಹರ ಮಹಾದೇವ.